ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ರಾಜ್. ಹುಬ್ಬಳ್ಳಿ ಗಲಭೆ ಹಿಂದಿನ ಸತ್ಯ ಬಾಯ್ಬಿಟ್ನ ವಸೀಂ ಪಠಾಣ್. ವಸೀಂ ಮಾಸ್ಟರ್ ಪ್ಲಾನ್ ಕೇಳಿ ಪೊಲೀಸರೇ ಗಾಬರಿಯಾದ್ರ. ವಸೀಂ ಹಿನ್ನೆಲೆ ಏನು, ಹೇಗೆ ಬ್ರೈನ್ ವಾಶ್ ಮಾಡ್ತಿದ್ದ, ಈತನ ಒಂದು ಕೂಗಿಗೆ ನೂರಾರು ಜನ ಸೇರ್ತಿದ್ ಹೇಗೆ? ಹುಬ್ಬಳ್ಳಿ ಗಲಭೆ ಹಿಂದಿನ ರುಬಾರಿ ವಸೀಂ ಬಾಯ್ಬಿಟ್ಟ ಸತ್ಯ ನಿಮ್ಮ ಮುಂದೆ. ಹುಬ್ಬಳ್ಳಿ ಬೆಂಕಿ ಸತ್ಯ ಬಾಯ್ಬಿಟ್ಟ ವಸೀಂ ಪಠಾಣ್. ವಸೀಂ ಮಾಸ್ಟರ್ ಪ್ಲಾನ್ ಕೇಳಿ ಪೊಲೀಸರೇ ಗಾಬರಿ. ಈ ವಸೀಂ ಬ್ರೈನ್ ವಾಶ್ ಹೇಗೆ ಮಾಡ್ತಿದ್ದ ಗೊತ್ತಾ? ಏಪ್ರಿಲ್ 16ರ ಆ ರಾತ್ರಿ ಹುಬ್ಬಳ್ಳಿಯಲ್ಲಿ ನಡೆದ ಆ ಗಲಭೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಪೊಲೀಸ್ ಠಾಣೆ ಮುಂದೆಯೇ ಗಲಭೆಕೋರರ ರಣ ಅಟ್ಟಹಾಸ ನೋಡಿದ ಜನ ದಂಗಾಗಿ ಹೋಗಿದ್ರು. ಅದೇನು ಅಟ್ಟಹಾಸ, ಅದೇನ್ ರೌದ್ರತೆ, ಅದೆಂಥ ದೊಂಬಿ, ಅದೆಂಥ ಆಕ್ರೋಶ. ಕತ್ತಲೆಯಲ್ಲಿ ಕಿಡಿಗೇಡಿಗಳು ಅಂದು ಮಾಡಿದ್ದು ಒಂದೆರಡು ಅಪರಾಧಗಳಲ್ಲ. ಪೊಲೀಸ್ ಜೀಪನ್ನೇ ಮಗುಚಿ ಹಾಕಿದ್ರು, ಪೊಲೀಸ್ ಠಾಣೆಗೆ ಕಲ್ಲು ಎಸೆದ್ರು, ಆಸ್ಪತ್ರೆಗೂ ಕಲ್ಲು ತೂರಿದ್ರು, ದೇವಸ್ಥಾನದ ಕಿಟಕಿ ಗಾಜುಗಳು ವಸ್ತುಗಳನ್ನ ಪುಡಿಗೈದು ಪುಂಡಾಟ ಮೆರೆದ್ರು. ಹಳೆ ಹುಬ್ಬಳ್ಳಿಯಲ್ಲಿ ಕಳೆದ ಶನಿವಾರ ರಾತ್ರಿ ನೂರಾರು ಜನರು ಬಡಿಗೆ ಕಲ್ಲು ಹಿಡಿದು ಬೊಬ್ಬೆ ಹೊಡೆಯುತ್ತಾ ರೋಡ್ನಲ್ಲಿ ದಾಂಧಲೆ ಎಬ್ಬಿಸೋ ಆ ದೃಶ್ಯಗಳು ಸೇಮ್ ಟು ಸೇಮ್ ಬೆಂಗಳೂರಿನ ಡಿಜೆ ಹಳ್ಳಿಯಲ್ಲಿ ನಡೆದಿದ್ದ ಘಟನೆಯಂತೆ ಇತ್ತು. ಹುಬ್ಬಳ್ಳಿಯಲ್ಲಿ ಪೊಲೀಸರು ಎಚ್ಚೆತ್ತುಕೊಂಡು ಬಿಗಿ ಕ್ರಮ ಕೈಗೊಳ್ಳುವಲ್ಲಿ ಒಂಚೂರು ಎಡವಿದ್ರು ಈ ಪುಂಡರು ಇನ್ನೆಂಥ ದುಷ್ಕೃತ್ಯಗಳನ್ನ ಎಸಗ್ತಿದ್ರು ಹೇಳೋಕ್ಕಾಗಲ್ಲ. ಯಾಕಂದ್ರೆ ಹುಬ್ಬಳ್ಳಿಯಲ್ಲಿ ಈ ಕಿರಾತಕರು ಪೊಲೀಸರ ಮೇಲೆಯೂ ಅಟ್ಯಾಕ್ ಮಾಡಿದ್ರು, ಪೊಲೀಸರನ್ನೇ ಅಟ್ಟಾಡಿಸಿಕೊಳ್ಳೋ ಪ್ರಯತ್ನವನ್ನೂ ಮಾಡಿದ್ರು. ಅಂದ್ರೆ ಎಂತಹ ನೀಚ ಕೃತ್ಯಕ್ಕೂ ಹಿಂದೆ ಮುಂದೆ ನೋಡುತ್ತಿರಲಿಲ್ಲ ಅನ್ನೋದು ಅರಿವಾಗುತ್ತೆ. ಹೀಗೆ ಏಪ್ರಿಲ್ 16ರಂದು ರಾತ್ರಿ ಕ್ಷಣ ಮಾತ್ರದಲ್ಲಿ ಶಾಂತವಾಗಿದ್ದ ಹುಬ್ಬಳ್ಳಿಯಲ್ಲಿ ಅಶಾಂತಿಯನ್ನ ಸೃಷ್ಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಮಾಸ್ಟರ್ ಮೈಂಡ್ ವಸೀಂ ಪಠಾಣ್ ಈಗ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಎಸ್, ಹುಬ್ಬಳ್ಳಿ ಗಲಭೆಯ ಮಾಸ್ಟರ್ ಮೈಂಡ್, ಹುಬ್ಬಳ್ಳಿ ಗಲಭೆಗೆ ಸ್ಕ್ರೀನ್ ಪ್ಲೇ ಬರೆದು ಡೈರೆಕ್ಷನ್ ಮಾಡಿದವರಲ್ಲಿ ಒಬ್ಬನಾಗಿರುವ ಈ ಆಸಾಮಿ ದೊಂಬಿ ಗಲಾಟೆಗೆ ಕ್ಲಾಪ್ ಮಾಡಿದ್ದ ಎನ್ನಲಾಗಿರುವ ಮೌಲ್ವಿ ವಸೀಂ ಪಠಾಣ್ನನ್ನ ಪೊಲೀಸರು ಹಿಡಿದು ಜೈಲಿಗೆ ದಬ್ಬುವಲ್ಲಿ ಸಕ್ಸಸ್ ಆಗಿದ್ದಾರೆ. ಮೌಲ್ವಿ ವಸೀಂ ಅರೆಸ್ಟ್ ಆಗುವುದಕ್ಕೆ ಮೊದಲೇ ಈತನೇ ಗಲಭೆ ಹಿಂದಿನ ಮಾಸ್ಟರ್ ಮೈಂಡ್ ಅನ್ನೋ ವಿಚಾರ ಮುನ್ನೆಲೆಗೆ ಬಂದಿತ್ತು. ಆದ್ರೀಗ ಅರೆಸ್ಟ್ ಆದ ಬಳಿಕ ಪೊಲೀಸರ ಮುಂದೆ ಮೌಲ್ವಿ ವಸೀಂ ತಾನು ಮಾಡಿದ್ದ ಮಾಸ್ಟರ್ ಪ್ಲಾನ್ ಏನು ಅನ್ನೋದನ್ನ ಕಕ್ಕಿದ್ದಾನೆ. ಹುಬ್ಬಳ್ಳಿ ಬೆಂಕಿ ಸತ್ಯವನ್ನ ಮಸಲತ್ತನ್ನ ಪೊಲೀಸರ ಎದುರು ವಿವರಿಸಿದ್ದಾನೆ. ಈತ ಕೊಟ್ಟ ವಿವರಣೆ ಕೇಳಿ ಪೊಲೀಸರೇ ದಂಗಾಗಿದ್ದಾರೆ. ಯಾಕಂದ್ರೆ ಆತ ಮಾಡಿದ್ದು ಅಂತಿಂಥ ಪ್ಲಾನ್ ಅಲ್ಲ, ಆತನ ಹಿಂದಿರುವ ಸಂಘಟನೆಯೂ ಅಂತಿಂಥದ್ದಲ್ಲ. ಕ್ಷಣ ಮಾತ್ರದಲ್ಲಿ ನೂರಾರು ಜನರನ್ನ ಸೇರಿಸೋ ತಾಕತ್ತಿತ್ತು ಈ ಮೌಲ್ವಿ ವಸೀಂ ಪಠಾಣ್ಗೆ. ಹೀಗಾಗಿಯೇ ಈತ ದೊಂಬಿ ಎಬ್ಬಿಸುವ ಮಸಲತ್ತು ಮಾಡಿದ್ದ. ಅಷ್ಟೇ ಅಲ್ಲ, ನೂರಾರು ಜನರು ತಮ್ಮ ಜೀವವನ್ನೇ ಪಣಕ್ಕಿಟ್ಟು ದೊಂಬಿ ಎಬ್ಬಿಸುವಂತೆ ಬ್ರೈನ್ ವಾಶ್ ಮಾಡೋ ಚಾಲಾಕಿತನವೂ ಈತನಿಗಿತ್ತು. ಹಾಗಾಗಿಯೇ ಪೊಲೀಸ್ ಠಾಣೆ, ಪೊಲೀಸರು ಎನ್ನದೇ ಈ ಕಿಡಿಗೇಡಿಗಳು ಎಲ್ಲೆಂದರಲ್ಲಿ ದಾಂಧಲೆ ನಡೆಸಲು ಸಾಧ್ಯವಾಯಿತು. ಹಾಗಾದ್ರೆ ಈ ಮೌಲ್ವಿ ವಸೀಂ ಹೇಗೆ ಜನರನ್ನ ಬ್ರೈನ್ ವಾಶ್ ಮಾಡ್ತಿದ್ದ, ಹೇಗೆ ರಾತ್ರೋರಾತ್ರಿ ಗಲಭೆಕೋರರನ್ನ ಸೇರಿಸ್ತಿದ್ದ, ಈತ ಮಾಡಿದ್ದ ಮಸಲತ್ತಾದ್ರೂ ಏನು, ಹುಬ್ಬಳ್ಳಿಯಲ್ಲಿ ವಸೀಂ ಮಾಡಿದ್ದ ಪ್ಲಾನ್ ಏನಾಗಿತ್ತು, ಆದ್ರೆ ಕೊನೆಗೆ ಆಗಿದ್ದೇನು, ಮಾಡೋದೆಲ್ಲ ಮಾಡಿ ಊರ್ ಬಿಟ್ಟು ಎಸ್ಕೇಪ್ ಆಗಿದ್ದ ಮೌಲ್ವಿ ವಸೀಂನನ್ನ ಪೊಲೀಸರು ಖೆಡ್ಡಾಗಿ ಬೀಳಿಸಿದ್ದ ಹೇಗೆ? ವಿಚಾರಣೆ ವೇಳೆ ಪೊಲೀಸರೇ ದಂಗಾದ ವಸೀಂ ಮಸಲತ್ತಿನ ಅಸಲಿ ಸ್ಟೋರಿಯನ್ನ ಇಂಚಿಂಚಾಗಿ ನಿಮ್ಮ ಮುಂದಿಡ್ತಾ ಇದ್ದೀವಿ ನೋಡಿ.
ನೀಲಿ ಜುಬ್ಬ, ನೀಲಿ ಪೈಜಾಮ, ಟೋಪಿ ಮೇಲೆ ಪೇಟ. ಜನರನ್ನ ಸೇರಿಸಿ ಪ್ರೇರೇಪಿಸಿ ದೊಂಬಿ ಎಬ್ಬಿಸಿದಾತ ಇವನೇನ? ಗಲಭೆಗೆ ಡೈರೆಕ್ಷನ್ ಕೊಟ್ಟು ಎಸ್ಕೇಪ್ ಆಗಿದ್ದ ಮೌಲ್ವಿ ವಸೀಂ. ನೀವೀ ದೃಶ್ಯಗಳಲ್ಲಿ ನೋಡಬಹುದು. ನೀಲಿ ಬಣ್ಣದ ಜುಬ್ಬ, ನೀಲಿ ಬಣ್ಣದ ಪೈಜಾಮ, ಅದೇ ಬಣ್ಣದ ಟೋಪಿ. ಹುಬ್ಬಳ್ಳಿಯಲ್ಲಿ ರಾತ್ರೋರಾತ್ರಿ ನಡೆದ ಗಲಭೆಯಲ್ಲಿ ಎದ್ದು ಕಂಡಿದ್ದು ಇವನೇ. ಗಲಭೆಗೂ ಮೊದಲು ಪೊಲೀಸ್ ಠಾಣೆಗೆ ಬಂದು ದೂರು ಕೊಡೋ ಪೋಸ್ ಕೊಟ್ಟು ಸ್ವಲ್ಪ ಹೊತ್ತಲ್ಲೇ ಜನರನ್ನ ಸೇರಿಸಿ ಗಲಾಟೆ ಎಬ್ಬಿಸಿ ಆ ಬಳಿಕ ಪೊಲೀಸರ ಬಳಿ ತಾನೇ ಜನರನ್ನ ನಿಯಂತ್ರಿಸೋದಾಗಿ ಹೇಳಿ ಪೊಲೀಸ್ ವಾಹನವನ್ನ ಏರಿ ಕೈ ಸನ್ನೆ ಮಾಡಿದ ಆ ಮನುಷ್ಯ ಇವನೇ. ಹುಬ್ಬಳ್ಳಿ ಗಲಭೆ ದಿನ ಈತ ಕಾಣಿಸಿಕೊಂಡ ಹಲವು ವಿಡಿಯೋಗಳಿವೆ. ಒಂದು ವಿಡಿಯೋದಲ್ಲಿ ಪೊಲೀಸ್ ವಾಹನ ಏರಿ ಈತ ಕೈ ಸನ್ನೆ ಮಾಡೋದು ಕಾಣಿಸುತ್ತೆ. ಇನ್ನೊಂದು ವಿಡಿಯೋದಲ್ಲಿ ಪೊಲೀಸ್ ಠಾಣೆ ಮುಂದೆ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡೋದು ಕಾಣಿಸುತ್ತೆ. ಇನ್ನೊಂದು ದೃಶ್ಯದಲ್ಲಿ ಚರ್ಚೆ ನಡೆಸೋದು ಕಾಣಿಸುತ್ತೆ. ಹೀಗೆ ಅಲ್ಲಲ್ಲಿ ಕಾಣಿಸಿಕೊಂಡ ಈ ಮೌಲ್ವಿ ವಸೀಂ ಯಾವಾಗ ದೊಂಬಿ ಗಲಾಟೆ ಜೋರಾಗಿ ಹಿಂಸಾಚಾರ ಶುರುವಾಗುತ್ತೋ ಆಗ ಥಟ್ಟನೆ ಸ್ಥಳದಿಂದ ಮಾಯವಾಗಿದ್ದ. ಸ್ಥಳದಿಂದಲೇ ಕಾಲ್ಕಿತ್ತಿದ್ದ. ಹುಬ್ಬಳ್ಳಿ ಗಲಭೆ ಬೆನ್ನಲ್ಲೇ ಎಲ್ಲರ ಕಣ್ಣು ಮೊದಲು ಬಿದ್ದಿದ್ದೇ ಈತನ ಮೇಲೆ. ಅಷ್ಟರಲ್ಲಾಗಲೇ ನೂರಾರು ಗಲಭೆಕೋರರು ಕೂಡ ಅರೆಸ್ಟ್ ಆಗಿದ್ರು. ಪೊಲೀಸರಿಗೂ ಈ ನೀಲಿ ಮನುಷ್ಯನೇ ಮಾಸ್ಟರ್ ಮೈಂಡ್ ಅನ್ನೋ ಸುಳಿವು ಕೂಡ ಸಿಕ್ಕಿತ್ತು. ಇನ್ನು ಗಲಾಟೆ ಹಿಂದಿದ್ದ ಪ್ರಮುಖರನ್ನು ಪೊಲೀಸರು ಬಂಧಿಸುವಲ್ಲಿ ಸಕ್ಸಸ್ ಆಗಿದ್ರು. ಆದ್ರೆ ಈ ವಸೀಂ ಮಾತ್ರ ಸಿಕ್ಕಿರಲಿಲ್ಲ. ಈಗ ಸಿಕ್ಕಾಕೊಂಡಿದ್ದಾನೆ. ಅಂದ್ರೆ ಏಪ್ರಿಲ್ 16ರಂದು ಗಲಭೆಯಲ್ಲಿ ಕಾಣಿಸಿಕೊಂಡು ಆ ಬಳಿಕ ಎಸ್ಕೇಪ್ ಆಗಿದ್ದ ಮೌಲ್ವಿ ವಸೀಂ ಏಪ್ರಿಲ್ 21ರಂದು ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಅಂದ್ರೆ ಗಲಭೆ ನಡೆದ 5ನೇ ದಿನ ಅರೆಸ್ಟ್ ಆಗಿದ್ದಾನೆ. 5 ದಿನ ವಸೀಂಗಾಗಿ ಹುಡುಕಾಟ ನಡೆಸಿ 4 ಗಂಟೆಯ ಮಿಂಚಿನ ಕಾರ್ಯಾಚರಣೆ ಮಾಡಿ 4 ನಿಮಿಷದಲ್ಲಿ ಈತ ಪೊಲೀಸ್ ಕೈಗೆ ತಗಲಾಕೊಂಡಿದ್ದ ಹೇಗೆ ನಡೀತು ಈ ಆಪರೇಷನ್, ಆ ಇಂಚಿಂಚು ಮಾಹಿತಿಯನ್ನು ನಿಮ್ಮ ಮುಂದಿಡ್ತಾ ಇದ್ದೀವಿ ನೋಡಿ. ಮಸಲತ್ತಿನ ಮಾಸ್ಟರ್ ಮೈಂಡ್ ಮೌಲ್ವಿ ವಸೀಂ ಸಿಕ್ಕಿಬಿದ್ದಿದ್ದು ಹೇಗೆ? ಹುಬ್ಬಳ್ಳಿಯಲ್ಲಿ ಗಲಭೆ ಎಬ್ಬಿಸಿ ಮೌಲ್ವಿ ವಸೀಂ ಎಸ್ಕೇಪ್ ಆಗಿದ್ದ. ಈತನ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ರು. ಆದರೆ ಎಲ್ಲಿದ್ದಾನೆ ಅನ್ನೋ ಸುಳಿವು ಆರಂಭದಲ್ಲಿ ಸಿಕ್ಕಿರಲಿಲ್ಲ. ಹೀಗಾಗಿ ವಸೀಂ ಬಂಧನಕ್ಕೂ ಮೊದಲು ಈತನ ಸಹಚರರನ್ನ ಟ್ರ್ಯಾಕ್ ಮಾಡಿದ್ರು ಪೊಲೀಸರು. ಆ ಸಹಚರರೇ ಮಲ್ಲಿಕ್ ಬೇಪಾರಿ ಮತ್ತು ತೌಫೀಲ್ ಮುಲ್ಲಾ. ಈ ಇಬ್ಬರ ಜೊತೆ ಮೌಲ್ವಿ ವಸೀಂ ಪಠಾಣ್ ನಿಕಟ ಸಂಪರ್ಕದಲ್ಲಿ ಇದ್ದ ಅನ್ನೋ ಮಾಹಿತಿ ಪೊಲೀಸರಿಗಿತ್ತು. ಹೀಗಾಗಿ ವಸೀಂಗೂ ಮೊದಲು ಈ ಇಬ್ಬರನ್ನ ಹಿಡಿಯೋಕೆ ಪೊಲೀಸರು ಮುಂದಾದ್ರು. ಮಲ್ಲಿಕ್ ಬೇಪಾರಿ ಮತ್ತು ತೌಫೀಲ್ ಮುಲ್ಲಾ ಎಲ್ಲಿದ್ದಾರೆ ಅನ್ನೋ ಹುಡುಕಾಟದಲ್ಲಿದ್ದ ಪೊಲೀಸರಿಗೆ ಇವರಿಬ್ಬರು ಹುಬ್ಬಳ್ಳಿಯಲ್ಲಿ ಗಲಭೆಯಾದ ನಂತರ ಬಂಕಾಪುರ ಸವಣೂರು ಮಾರ್ಗವಾಗಿ ಬೆಂಗಳೂರಿಗೆ ಎಸ್ಕೇಪ್ ಆಗಿರೋ ಮಾಹಿತಿ ಸಿಗುತ್ತೆ. ಹೀಗೆ ಹುಬ್ಬಳ್ಳಿಯಿಂದ ಎಸ್ಕೇಪ್ ಆಗಿದ್ದ ಮಲ್ಲಿಕ್ ಮತ್ತು ತೌಫೀಲ್ ಬೆಂಗಳೂರಿನ ಸಿಟಿ ಮಾರ್ಕೆಟ್ ಠಾಣೆ ವ್ಯಾಪ್ತಿಯ ತೌಕಲ್ ಮಸೀದಿಯ ಗೆಸ್ಟ್ ಹೌಸ್ನಲ್ಲಿ ಉಳಿದುಕೊಂಡಿದ್ರು. ತಲಾ 150 ರೂಪಾಯಿ ಕೊಟ್ಟು ಬಾಡಿಗೆ ರೂಮ್ ಪಡೆದಿದ್ದ ಈ ಇಬ್ಬರು ಯಾವುದೇ ದಾಖಲಾತಿಯೂ ನೀಡಿರಲಿಲ್ಲ. ಕೇವಲ ಎಂ ರೋಡ್ ಹುಬ್ಬಳ್ಳಿ ಅಂತಷ್ಟೇ ರೂಮ್ ಬಾಡಿಗೆ ಪಡೆಯುವ ವೇಳೆ ದಾಖಲಾತಿಯಲ್ಲಿ ಬರೆದಿದ್ರು. ಇನ್ನು ಈ ಇಬ್ಬರು ಬೆಂಗಳೂರಿನ ಹೋಟೆಲ್ ಒಂದರಲ್ಲಿ ಇದ್ದ ದೃಶ್ಯಗಳು ಕೂಡ ಲಭ್ಯವಾಗಿದೆ ನೋಡಿ. ಒಬ್ಬ ಕುಂಟುತ್ತಿದ್ದಾನೆ, ಆತನ ಜೊತೆ ಮಗದೊಬ್ಬನಿದ್ದಾನೆ. ಇವರೇ ಮೌಲ್ವಿ ವಸೀಂ ಸಹಚರರಾದ ಮಲ್ಲಿಕ್ ಬೇಪಾರಿ ಮತ್ತು ತೌಫೀಲ್ ಮುಲ್ಲಾ. ಹೀಗೆ ಬೆಂಗಳೂರಲ್ಲಿದ್ದ ಇವರಿಬ್ಬರು ಎಂ ರೋಡ್ ಎಂದು ದಾಖಲಿಸಿ ಬಾಡಿಗೆಗೆ ರೂಮ್ ಪಡೆದಿದ್ದ ಮಾಹಿತಿ ಸಿಗುತ್ತೆ. ಎಂ ರೋಡ್ ಅಂದ್ರೆ ಹುಬ್ಬಳ್ಳಿ ಮಂಟೂರು ರಸ್ತೆ ನಿವಾಸಿಗಳು ಅನ್ನೋದನ್ನ ಹುಬ್ಬಳ್ಳಿ ಪೊಲೀಸರಿಗೆ ಪತ್ತೆ ಹಚ್ಚೋದು ಕಷ್ಟವಾಗಿರಲಿಲ್ಲ. ಹೀಗಾಗಿ ಇವರಿಬ್ಬರು ತಪ್ಪಿಸಿಕೊಳ್ಳೋಕೆ ಪ್ಲಾನ್ ಮಾಡಿದ್ರೂ ಸಕ್ಸಸ್ ಆಗಿರಲಿಲ್ಲ. ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ರು. ಹೀಗೆ ತೌಫೀಲ್ ಮುಲ್ಲಾ ಮತ್ತು ಅಹಮದ್ ಮಲಿಕ್ ಬೇಪಾರಿಯನ್ನ ಪತ್ತೆ ಹಚ್ಚಿದ ನಂತರ ಇವರಿಬ್ಬರು ನೀಡಿದ ಮಾಹಿತಿ ಆಧರಿಸಿ ಮೌಲ್ವಿ ವಸೀಂ ಪಠಾಣ್ ಬಂಧನಕ್ಕೆ ಕಾರ್ಯಾಚರಣೆ ಆರಂಭಿಸಿದ್ರು. ವಿಚಾರಣೆ ವೇಳೆ ಮಲ್ಲಿಕ್ ಬೇಪಾರಿ ತನ್ನ ಅಣ್ಣ ಅಹಮದ್ ಪಾಷಾ ಬೇಪಾರಿನ ಕೇಳಿದ್ರೆ ವಸೀಂ ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗುತ್ತೆ ಎಂದಿದ್ದ. ಹೀಗಾಗಿ ಬಂಕಾಪುರದಲ್ಲಿದ್ದ ಅಹಮದ್ ಪಾಷಾ ಬೇಪಾರಿಯನ್ನ ಪೊಲೀಸರು ವಿಚಾರಣೆ ನಡೆಸ್ತಾರೆ. ಆಗ ಗಲಭೆಗೆ ಮಸಲತ್ತು ಮಾಡಿದ್ದ ಮೌಲ್ವಿ ವಸೀಂ ಮುಂಬೈನಲ್ಲಿದ್ದಾನೆ ಅನ್ನೋ ಮಾಹಿತಿ ಸಿಗುತ್ತೆ. ಹೀಗೆ ಅಹಮದ್ ಪಾಷಾ ಬೇಪಾರಿ ಮೂಲಕ ಮುಂಬೈನಲ್ಲಿದ್ದ ವಸೀಂನನ್ನ ಖೆಡ್ಡಾಕ್ಕೆ ಬೀಳಿಸಿದ್ರು ಹುಬ್ಬಳ್ಳಿ ಪೊಲೀಸರು. ಪೊಲೀಸ್ ಡ್ರಿಲ್ಗೆ ಭಯಗೊಂಡಿದ್ದ ಮೌಲ್ವಿ ವಸೀಂ
ತಾನಾಗೆ ಶರಣಾದ್ರೆ ಪೊಲೀಸರು ಏನು ಮಾಡಲ್ಲ, ಪೊಲೀಸರಾಗೆ ಬಂಧಿಸಿದ್ರೆ ಡ್ರಿಲ್ ಮಾಡ್ತಾರೆ ಅನ್ನೋ ಭಯ ಮೌಲ್ವಿ ವಸೀಂ ಪಠಾಣ್ಗಿತ್ತು. ಹೀಗಾಗಿ ಬಂಕಾಪುರದ ಅಹಮದ್ ಬಾಷಾ ಮೂಲಕ ವಕೀಲರ ಸಹಾಯ ಪಡೆದು ಶರಣಾಗತಿಗೆ ಪ್ಲಾನ್ ಮಾಡಿದ್ದ ವಸೀಂ. ಹೀಗೆ ಶರಣಾಗಲು ಪ್ಲಾನ್ ಮಾಡಿಕೊಂಡ ವಸೀಂ ಮುಂಬೈನಿಂದ ಬೆಳಗಾವಿಗೆ ಬರುತ್ತಿದ್ದ. ಬೆಳಗಾವಿಗೆ ರೀಚ್ ಆಗೋ ಮೊದಲೇ ಗಲಭೆಯಲ್ಲಿ ತನ್ನ ಪಾತ್ರವಿಲ್ಲ, ತಾನು ಅಮಾಯಕ, ತನಗೇನೂ ಗೊತ್ತಿಲ್ಲ ಎಂದು ಬಿಂಬಿಸಿಕೊಳ್ಳಲು ವಿಡಿಯೋ ಮಾಡಿ ಮಾಧ್ಯಮಗಳಿಗೆ ಹರಿಬಿಟ್ಟಿದ್ದ ಈ ಮೌಲ್ವಿ ವಸೀಂ ಪಠಾಣ್ ಇದಾದ ನಂತರ ಬೆಳಗಾವಿಗೆ ಬರ್ತಾನೆ. ಅಷ್ಟೊತ್ತಿಗಾಗಲೇ ಅಲ್ಲಿ ಪೊಲೀಸರು ವಸೀಂ ಬಂಧನಕ್ಕೆ ಖೆಡ್ಡ ತೋಡಿ ಕೂತಿದ್ರು. ಬೆಳಗಾವಿಗೆ ಬರುತ್ತಿದ್ದಂತೆ ಬಂಧಿಸಿ ಹುಬ್ಬಳ್ಳಿಗೆ ಪೊಲೀಸರು ವಸೀಂನನ್ನ ಕರೆತರ್ತಾರೆ. ರಜಾ ಅಕಾಡೆಮಿ ನೆರವು ಪಡೆದು ಮುಂಬೈನಲ್ಲಿ ಅವಿತಿದ್ದ ವಸೀಂ ಹುಬ್ಬಳ್ಳಿ ಗಲಭೆ ಸಂಚು ರೂಪಿಸಿದ್ದೇ ರಜಾ ಅಕಾಡೆಮಿ ಅನ್ನೋ ಮಾಹಿತಿ ಇದೆ. ರಜಾ ಅಕಾಡೆಮಿ ಬಗ್ಗೆ ಹೆಚ್ಚಿನವರಿಗೆ ತಿಳಿದಿಲ್ಲ. ಯಾಕಂದ್ರೆ ಇದು ಮಹಾರಾಷ್ಟ್ರದ ಮುಂಬೈನಲ್ಲಿ 1978ರಲ್ಲಿ ಅಸ್ತಿತ್ವಕ್ಕೆ ಬಂದಿರುವ ಸಂಘಟನೆ. ಸಾಮಾಜಿಕ ಕಾರ್ಯದ ಹೆಸರಲ್ಲಿ ಹುಟ್ಟಿಕೊಂಡ ಸಂಘಟನೆ ಇದು. ಇದೀಗ ಹುಬ್ಬಳ್ಳಿ ಗಲಭೆಯಲ್ಲಿ ಈ ಸಂಘಟನೆಯ ಕೈವಾಡವಿದೆ ಎಂಬ ಮಾಹಿತಿ ಸಿಕ್ಕಿದೆ. ಮುಂಬೈ ಮೂಲದ ಈ ರಜಾ ಅಕಾಡೆಮಿಯನ್ನ ಹುಬ್ಬಳ್ಳಿಯಲ್ಲಿ ನಡೆಸಿಕೊಂಡು ಹೋಗ್ತಿದ್ದವನು ಈ ಮೌಲ್ವಿ ವಸೀಂ ಪಠಾಣ್ ಅಂಡ್ ಸಹಚರರು. ಅಂದ್ರೆ ಮೌಲ್ವಿ ವಸೀಂ ಪಠಾಣ್, ತೌಫಿಲ್ ಮುಲ್ಲಾ ಹಾಗೂ ಅಹಮದ್ ಮಲಿಕ್ ಬೇಪಾರಿ ಈ 3 ಜನರು ಈ ರಜಾ ಅಕಾಡೆಮಿಯ ಸದಸ್ಯರಾಗಿದ್ದಾರೆ. ಹುಬ್ಬಳ್ಳಿ ಗಲಭೆಯು ಎಐಎಂಐಎಂ ಪಕ್ಷ ಹಾಗೂ ರಜಾ ಅಕಾಡೆಮಿಯ ಸದಸ್ಯರಿಂದಲೇ ನಡೆದಿದೆ ಅನ್ನೋ ಮಾಹಿತಿ ಇದೆ. ಇನ್ನು ಮೌಲ್ವಿ ವಸೀಂ ರಜಾ ಅಕಾಡೆಮಿಯ ಸದಸ್ಯನಾಗಿದ್ದರಿಂದಲೇ ಇಲ್ಲಿ ಗಲಭೆ ಎಬ್ಬಿಸಿ ಮುಂಬೈಗೆ ಹಾರಿದ್ದ. ಅಲ್ಲಿ ರಜಾ ಅಕಾಡೆಮಿಯ ಸದಸ್ಯರ ನೆರವು ಪಡೆದು ಅವಿತು ಕೂತಿದ್ದ. ಆದರೆ ಪೊಲೀಸರು ಈತನ ಸಹಚರರ ಮೂಲಕವೇ ಖೆಡ್ಡ ತೋಡಿ ತಮ್ಮ ಬಲೆಗೆ ಬೀಳಿಸಿಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ಮೌಲ್ವಿ ವಸೀಂ ಅಂಡ್ ಸಹಚರರ ಅಸಲಿ ಪ್ಲಾನ್ ಏನಾಗಿತ್ತು? ಹಳೆ ಹುಬ್ಬಳ್ಳಿ ಠಾಣೆ ಮುಂದೆ ಜನರನ್ನ ಸೇರಿಸಿ ಗಲಭೆ ಸೃಷ್ಟಿಸುವ ಮಸಲತ್ತು ಮಾಡಿದ್ದು ಮೌಲ್ವಿ ವಸೀಂ ಅಂಡ್ ಗ್ಯಾಂಗ್ ಅನ್ನೋದು ಸದ್ಯಕ್ಕೆ ತಿಳಿದಿರೋ ಮಾಹಿತಿ. ಆದರೆ ಇದಕ್ಕೂ ಮೊದಲು ಇವರ ಪ್ಲಾನ್ ಇದ್ದಿದ್ದೇ ಬೇರೆ ಅನ್ನೋದನ್ನ ಅರೆಸ್ಟ್ ಆದ ಬಳಿಕ ವಸೀಂ ಪೊಲೀಸರೆದುರು ಕಕ್ಕಿದ್ದಾನೆ. ಡ್ರಿಲ್ಗೆ ಬೆದರಿ ಎಲ್ಲ ಸತ್ಯ ಬಾಯ್ಬಿಟ್ಟಿದ್ದಾನೆ. ಆ ಪ್ಲಾನ್ ಏನು ಅನ್ನೋದನ್ನ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಯಾಕಂದ್ರೆ ಹುಬ್ಬಳ್ಳಿ ಗಲಭೆಯೇ ಪ್ರೀ ಪ್ಲಾನ್ಡ್ ಆಗಿತ್ತು. ಹೌದು, ಈ ಮೌಲ್ವಿ ವಸೀಂ ಅಂಡ್ ಗ್ಯಾಂಗ್ ಹನುಮಾನ್ ಜಯಂತಿ ದಿನವೇ ಪ್ರತಿಭಟನೆ ಹೆಸರಲ್ಲಿ ಗಲಭೆ ಎಬ್ಬಿಸುವ ಪ್ಲಾನ್ ಮಾಡಿದ್ರಂತೆ. ಇದಕ್ಕಾಗಿ ಒಂದು ವಾಟ್ಸ್ಆಪ್ ಗ್ರೂಪ್ ರಚಿಸಿ ಹನುಮಾನ್ ಜಯಂತಿ ದಿನದಂದು ಸಭೆ ಸೇರೋಣ ಎಂದಿದ್ದ ಮೌಲ್ವಿ ವಸೀಂ. ಈ ಸಭೆಯಲ್ಲಿ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿರಬೇಕು ಎಂದಿದ್ದನಂತೆ ವಸೀಂ ಪಠಾಣ್. ಹೀಗೆ ಸೇರಿದ್ದ ಸಭೆಯಲ್ಲಿ ಅಭಿಷೇಕ್ ಹಿರೇಮಠ ಹಾಕಿದ್ದ ವಿವಾದಾತ್ಮಕ ಪೋಸ್ಟ್ ವಿಚಾರ ಚರ್ಚೆ ಆಗಿತ್ತು. ಇದು ಗೊತ್ತಾಗ್ತಿದ್ದಂತೆ ಸಭೆ ನೇರವಾಗಿ ಹಳೆ ಹುಬ್ಬಳ್ಳಿ ಠಾಣೆಗೆ ಬಂದಿದ್ದ ಮೌಲ್ವಿ ವಸೀಂ ಪಠಾಣ್. ಅಷ್ಟೇ ಅಲ್ಲ, ಸಭೆಗೆ ಬಂದಿದ್ದ ಅಷ್ಟೂ ಜನರನ್ನ ಹಳೆ ಹುಬ್ಬಳ್ಳಿ ಠಾಣೆಗೆ ಬರಲು ಮೌಲ್ವಿ ವಸೀಂ ಪಠಾಣ್ ಹೇಳಿದ್ದ. ಇದಾದ ನಂತರ ಏನಾಯ್ತು ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ಈ ದೊಂಬಿ ಗಲಾಟೆ ದಾಳಿಗೂ ಮೊದಲು ಯುವಕರನ್ನ ಬ್ರೈನ್ ವಾಶ್ ಮಾಡಿದ್ದೆ ವಸೀಂ ಪಠಾಣ್ ಅನ್ನೋ ಮಾಹಿತಿ ಇದೆ. ತಾನೇ ವಾಟ್ಸ್ಆಪ್ ಗ್ರೂಪ್ ರಚಿಸಿದ್ದನ್ನ ವಸೀಂ ಪಠಾಣ್ ಈಗ ಒಪ್ಪಿಕೊಂಡಿದ್ದಾನೆ. ಪೊಲೀಸರು ವಸೀಂನ ಮೊಬೈಲ್ ಅನ್ನು ವಶಕ್ಕೆ ಪಡೆದು ಹೆಚ್ಚಿನ ತನಿಖೆ ಆರಂಭಿಸಿದ್ದಾರೆ. ಆದರೆ ವಿಚಾರಣೆ ಸಂದರ್ಭದಲ್ಲಿ ಗಲಭೆ ವೇಳೆ ಅಷ್ಟೊಂದು ಕಲ್ಲು ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆಗೆ ಗೊತ್ತಿಲ್ಲ ಎಂದು ಉತ್ತರ ಕೊಟ್ಟಿದ್ದಾನಂತೆ ಮೌಲ್ವಿ ವಸೀಂ. ಹಾಗಾದ್ರೆ ಹುಬ್ಬಳ್ಳಿ ಗಲಭೆ ಮಸಲತ್ತಿನ ಹಿಂದೆ ಮೌಲ್ವಿ ವಸೀಂ ಪಠಾಣ್ ಅಂಡ್ ಗ್ಯಾಂಗ್ ಮಾತ್ರವಲ್ಲದೆ ಇನ್ನೂ ಕೆಲ ಮಾಸ್ಟರ್ ಮೈಂಡ್ಗಳಿದ್ದಾರೆ. ಗಲಭೆಗೂ ಬಾಂಗ್ಲಾದೇಶಕ್ಕೂ ಲಿಂಕ್ ಇದೆಯಾ? ಇವರೆಲ್ಲರ ಮೂಲ ಬಾಂಗ್ಲಾದೇಶನ? ಬಾಂಗ್ಲಾ ಟು ಹುಬ್ಬಳ್ಳಿ ಸೀಕ್ರೆಟ್ ನಿಮ್ಮ ಮುಂದಿಡ್ತೀವಿ ಬ್ರೇಕ್ ಆದ್ಮೇಲೆ.